ಮದ್ವೆ ಅನ್ನೋದು ತುಂಬಾ ಜನರ ಕನ್ಸು. ಅದು ಹೆಣ್ಮಕ್ಳಿಗೆ ಹಾಗೆ ರೆಡಿ ಆಗ್ಬೇಕು, ಹೀಗೆ ರೆಡಿ ಆಗ್ಬೇಕು ಅಂತೆಲ್ಲ ಇರತ್ತೆ. ನೀವ್ ಹೇಗ್ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಅದು ಫುಲ್ಫಿಲ್ ಆಯ್ತಾ? ಅಂದ್ರೆ ಮದ್ವೆ ಟೈಮಲ್ಲಂತೂ ಹೆವಿ ಗಡ್ಬಿಡಿ ಇರುತ್ತೆ. ಗಡ್ಬಿಡಿ ಅಂತೂ ಇತ್ತು, ಬಟ್ ಐ ವಾಸ್ ವೆರಿ ಕ್ಲಿಯರ್ ನನ್ಗೆ ಯಾವ ಥರ ಲುಕ್ ಇರಬೇಕು ಅಂತ. ನಂಗೆ ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ಅಂತಲೇ ಇದ್ದಿತ್ತು. ಸೊ ಆ ಥರ ಟ್ರೆಡಿಷ್ನಲ್ ಆಗೇ ನಾನು ರೆಡಿ ಆದೆ. ನಂಗೆ ಮೊಗಿನ ಜಡೆನೇ ಬೇಕು ಅಂತ ಇತ್ತು. ಸೊ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಯಿತು. ಏನು ಗಡಿಬಿಡಿ ಆಯಿತು. ನನಗೆ ಇವಾಗ ಅನಿಸ್ತಾ ಇದೆ, ನನಗೆಲ್ಲ ನನ್ನ ಮದುವೆದು ಯೋಚನೆ ಮಾಡಿದ್ರೆ ಏನೋ ಒಂದು ಬ್ಲರ್ಡ್ ಇಮೇಜಲ್ಲಿದೆ. ನನಗೇನು ಸರಿಯಾಗಿ ನೆನಪೇ ಆಗಲ್ಲ. ಏನೇನು ಕೆಲವರೆಲ್ಲ ಬಂದಿರೋರನ್ನೇ ನಾನು ಕೇಳಿ ನೀವು ಬಂದಿದ್ರಾ ಅಂತ ಕೇಳ್ತಾ ಇದ್ದೆ ನಾನು. ನನ್ನ ಕ್ಲೋಸ್ ಫ್ರೆಂಡ್ಸನ್ನೇ ನಾನು ಕೇಳಿದ್ದೀನಿ, ನಿನ್ನ ಮದುವೆಗೆ ಬಂದಿದ್ಯಾ ಇಲ್ವಾ ಅಂತ. ಸೊ ಸರಿಯಾಗಿ ನೆನಪೇ ಇಲ್ಲ ನನಗೆ. ಅದು ಹೀಗೆ ಬಂದು ಹಾಗೆ ಹೋಯ್ತು ಅನ್ಸ್ಬಿಡ್ತು ನನಗೆ. ತುಂಬ ನೆನ್ಪಿಡುವಂಥ ವಿಷಯ ಏನಾದರೂ ಮದುವೆ ಟೈಮಲ್ಲಿ? ಕನ್ಯಾದಾನ. ಓಕೆ. ಐ ಥಿಂಕ್ ನನ್ನ ಮದುವೆನಲ್ಲಿ ನಂಗೆ ನೆನಪಿರೋದು ಬರೀ ನಾನು ಹತ್ತಿರೋದೆ ಆಯಿತಾ. ಬರೀ ಹತ್ತಿದ್ದೀನಿ ನಾನು. ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಫ್ರಮ್ ನಮ್ಮ ಮನೆಯಿಂದ ಹೊರಡುವಾಗ ಚಪ್ರದ ಪೂಜೆ ಆಯಿತು. ಆಮೇಲೆ ಮಳ್ನೀರು ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದೇನಂದರೆ ತಾಯಿ ಮನೆ ನೀರನ್ನ ನಾನು ಈ ಮನೆಗೆ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ಅಮ್ಮನ್ನ ನಿಲ್ಲಿಸಿ ಅಮ್ಮನ ಮೈಯಿಂದ ನನಗೆ ನೀರು ಹಾಕ್ತಾರೆ ಬಾತ್ರೂಮಲ್ಲಿ ಅಥವಾ ಎಲ್ಲಾದರೂ. ಇಲ್ಲಾಂದರೆ ಅದು ಚಪ್ರದ ಕೆಳಗೆ ಮಾಡ್ತಾರೆ ಯೂಶ್ವಲಿ. ಸೊ ಅದನ್ನು ಮಾಡಿದಾಗಲೇ ತುಂಬ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಅದಾದಮೇಲೆ ಚಪ್ರದ ಪೂಜೆ ಮನೆಯಲ್ಲೇ ಚಪ್ರದ ಪೂಜೆ ಆದಮೇಲೆ ಅವತ್ತು ಬೆಳಗ್ಗೆ ನಾಂದಿ ದೇವ್ರ ಸಮಾರಾಧನೆ ಚೌಲ್ಟ್ರಿಗೆ ಹೋಗಬೇಕಿತ್ತು. ಸೊ ಅವತ್ತು ದ ಲಾಸ್ಟ್ ಡೇ ನಮ್ಮ ಮನೆಯಲ್ಲಿ ದಟ್ ನೈಟ್. ಆ್ಯಂಡ್ ಸಂಗೀತ ಏನೋ ಅವತ್ತು ನೈಟೇ ನನ್ನ ಲಾಸ್ಟ್ ನೈಟ್ ನಮ್ಮ ಮನೆಯಲ್ಲಿ ಆ್ಯಸ್ ಮನೆ ಮಗಳು. ಸೊ ಅದು ನಂಗೆ ತುಂಬ ಎಮೋಷ್ನಲ್ ಇತ್ತು. ಆ್ಯಂಡ್ ಅದಾದಮೇಲೆ ಅವತ್ತು ಮನೆಯಿಂದ ಹೊರಟಾಗ ಫೈನಲಿ ನಮ್ಮ ಮನೆಯಿಂದ ನಾನು ಆ ಮನೆಯಿಂದ ಹೊರಟ ಮೇಲೆ ನೆಕ್ಸ್ಟ್ ನಾನು ಆ್ಯಸ್ ಅ ಗರ್ಲ್ ನಾನು ಮನೆ ಮಗಳು ಇಲ್ಲ. ನಾನು ಇನ್ನೇನಿದ್ರು ಇನ್ನೊಂದು ಮನೆ ಹುಡುಗಿಯಾಗಿ ವಾಪಸ್ ಮನೆಗೆ ಬರೋದಲ್ವಾ. ಸೊ ಅವಾಗ ನಾನು ಐ ಆಮ್ ನಾಟ್ ಬ್ಯಾಚುಲರ್ ಎನಿಮೋರ್, ಐ ಆಮ್ ನಾಟ್ ಜಸ್ಟ್ ಮನೆ ಮಗಳು ಎನಿಮೋರ್. ಸೊ ಅದು ತುಂಬ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾನು ಆಳೋದು. ಆಮೇಲೆ ನಾನು ಅವತ್ತು ಹೆಂಗೆ ದಿನ ಹೋಯ್ತು ಅವತ್ತು ಹತ್ತಿಲ್ಲ. ಬಟ್ ನೆಕ್ಸ್ಟ್ ಹಿಂದಿನ ದಿನ ಮಿಡ್ ನೈಟು ಫುಲ್ ಹತ್ತಿದ್ದೀನಿ.